ಎಗ್ ಲವರ್ಸ್ಗಳಿಗೆ ಈ ಮಳೆ ಹಾಗೆ ಚಳಿಗೆ ಇದೊಂಥರ ಬೆಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಬೆಳಗಿನ ಸಿಚುವೇಶನ್ ಯಾವ ತರ ಆಗಿತ್ತು ಅಂದ್ರೆ ಎದೊಳ್ಳ ಮಲ್ಕೊಳ್ಳೋ ಅನ್ನೋ ತರ ಆಗಿತ್ತು. ಯಾಕಂದ್ರೆ ಮಧ್ಯರಾತ್ರಿ ಶುರು ಆಗಿದ್ ಮಳೆ ಬೆಳಗ್ಗೆ ಆದ್ರೂ ಕಮ್ಮಿ ಆಗ್ಲಿಲ್ಲ. ಸರಿ ಅಂತ ಹೇಳಿ ನಾನು ಅಡ್ಗೆ ಮನೆಗೆ ತಿಂಡಿ ಮಾಡಕ್ಕೆ ಅಂತ ಬಂದೆ. ಈ ಮಳೆಯಿಂದಾಗಿ ಯಾವ ಡ್ಯೂಟಿಯಿಂದ ತಪ್ಪಿಸ್ಕೋಬಹುದು, ಆದ್ರೆ ನಮ್ಮ ಹೆಣ್ಮಕ್ಳು ಅಡ್ಗೆ ಮನೆ ಡ್ಯೂಟಿಯಿಂದ ತಪ್ಪಿಸ್ಕೊಳಕ್ಕಾಗುತ್ತಾ? ಇನ್ನು ನಾನು ತಿಂಡಿಗೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕರೆಂಟ್ ಹೋಯ್ತು. ಸರಿ ಒಂದ್ ಕಪ್ ಕಾಫಿ ಕುಡಿಯೋಣ ಅಷ್ಟೊಳಗಾದ್ರೂ ಬರುತ್ತೆ ಅಂತ ನೋಡಿದ್ರೆ ಹಂಗಾದ್ರೂ ಬರ್ಲಿಲ್ಲ. ಸರಿ ಇನ್ನ ಸ್ವಲ್ಪ ಹೊತ್ತು ಕಾಯೋಣ ಅಂತ ಅನ್ಕೊಂಡು ನೆಲ ಒರೆಸ್ಕೊಡ್ತಾ ಇದ್ದೆ ಪೂಜೆಗೆ ಅಂತ, ಹಂಗಾದ್ರೂ ಬರ್ಲಿಲ್ಲ. ಫೈನಲಿ ಇನ್ನೊಂದು 10 ನಿಮಿಷ ಆದ್ರೂ ಕಾಯೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ಹುಳ್ಳಿಕಾಳೆಲ್ಲ ಹಾಯ್ಕೋತಾ ಇದ್ದೆ, ಹಂಗಾದ್ರೂ ಬರ್ಲಿಲ್ಲ. ನಾನ್ ಡಿಸಿಷನ್ನೇ ಚೇಂಜ್ ಮಾಡ್ಕೊಂಡು ಈ ಕರೆಂಟ್ ಕೈಲಿ ಗುದ್ದಾಡಕ್ಕಾಗಲ್ಲ ಅಂತ ಬೇರೆ ತಿಂಡಿನೇ ಮಾಡ್ಕೊಂಡೆ. ಇನ್ನು ನಮ್ಮ ಸಾಹೇಬ್ರು ಕೂಡ ತಿಂಡಿ ಎಲ್ಲ ತಿನ್ಕೊಂಡು ಕೆಲ್ಸಕ್ಕೆ ಕೊಟ್ರು. ಇನ್ನು ಸಾಂಬಾರಿಗೆ ಖಾರ ರುಬ್ಬೇಕಾಗಿತ್ತಲ್ಲ, ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಕರೆಂಟ್ ಬಂದ ತಕ್ಷಣ ಪಟ್ ಅಂತ ಹಾಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೊಂದ್ ಕಡೆ ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೆ. ಅಷ್ಟರಲ್ಲಿ ಕರೆಂಟ್ ಬಂತು. ನಾನು ಹೋಗಿ ಪಟ್ ಅಂತ 2 ರೌಂಡ್ ಆಡ್ಸ್ಕೊಂಡ್ ಬಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟೆ. ಅಷ್ಟೊಳಗಾಗ್ಲೇ ಮತ್ತೆ ಕರೆಂಟ್ ಹೋಯ್ತು. ಇನ್ನು ಮತ್ತೆ ಇನ್ ಯಾವಾಗ್ಲಾದ್ರು ಕೊಡ್ಕೊಳ್ಳಿ ಅಂತ ಅನ್ಕೊಂಡು ಅಡ್ಗೆ ಎಲ್ಲ ಮುಗಿಸೋದ್ರೊಳಗಡೆ ಮತ್ತೆ ಕರೆಂಟ್ ಕೊಟ್ರು, ಮತ್ತೆ ತಗಿಲೇ ಇಲ್ಲ. ಎಂತ ಮೋಸ ಮಾಡ್ತಾರಲ್ಲ. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡ್ ಕೂತಿದ್ದೆ. ಜೊತೆಗೆ ಏನಾದ್ರು ಸ್ನಾಕ್ಸ್ ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಅಂತ ಬಂದು ಪಟ್ ಅಂತ ಒಂದ್ 6 ಮೊಟ್ಟೆ ಇತ್ತು, ಅದನ್ನ ಬೇಕಿಟ್ಟು ಇನ್ನೊಂದ್ ಕಡೆ ಬಾಣ್ಲಿಲಿ ಎಣ್ಣೆ ಕಾಯಕ್ಕಿಟ್ಟು ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಂಡು ಅದಕ್ಕೇನೆ ಒಂದ್ 4 ರಿಂದ 5 ಹಸಿರು ಮೆಣಸಿನಕಾಯಿ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು 1 ನಿಮಿಷ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡು ಇನ್ನ ಜಾರಿಗೆ ಹಾಕೊಂಡು ನೀಟಾಗಿ ಪೇಸ್ಟ್ ನ ಮಾಡ್ಕೊಂಡು ತಗೋಬೇಕು. ಒಂದ್ ಬೌಲ್ ತಗೊಂಡು ರೆಡಿ ಆಗಿರೋ ಪೇಸ್ಟ್ ನ ಅದಕ್ಕೆ ಹಾಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದಕ್ಕೇನೆ ಒಂದ್ 2 ರಿಂದ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಒಂದ್ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, ಹಾಗೇನೆ ಒಂದ್ 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೋಬೇಕು. ಅದ್ರ ಜೊತೆಗೆ ಒಂದ್ 2 ಚಿಟಿಕೆ ಅಷ್ಟು ಗರಂ ಮಸಾಲ, ಒಂದ್ 2 ಚಿಟಿಕೆ ಅಷ್ಟು ಚಿಕನ್ ಮಸಾಲ, ಹಾಗೇನೆ ಕಸ್ತೂರಿ ಮೇಥಿನ ಸ್ವಲ್ಪ ಈ ತರ ಕ್ರಾಶ್ ಮಾಡ್ಕೊಂಡು ಹಾಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ನೀಟಾಗಿ ಒಂದ್ಸಲ ಅದನ್ನ ಕಲ್ಸ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ವಾಟರ್ನ ಆಡ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ಕಲ್ಸ್ಕೊಂಡು ತಗೊಳ್ಳಿ. ಅದಾದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ ಮೊಟ್ಟೆನ ತಗೊಂಡು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಅದಾದ್ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ ಬ್ಯಾಟರ್ಗೆ ನೀಟಾಗಿ ಮೊಟ್ಟೆನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಸಾಲೆ ನೀಟಾಗಿ ಮೊಟ್ಟೆಗೆ ಕೋಟ್ ಆಗ್ಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದಾಗೇನೆ ಎಣ್ಣೆ ಒಳಗಡೆ ಹಾಕೋತಾ ಹೋಗಿ. ಇನ್ನೊಂದ್ 2 ನಿಮಿಷ ಆದ್ಮೇಲೆ ನೀಟಾಗಿ ಅದನ್ನೆಲ್ಲ ಫ್ಲಿಪ್ ಮಾಡ್ಕೊಂಡು ಬೇಯಿಸ್ಕೊತಾ ಹೋಗಿ. ಇನ್ನು ಮೊಟ್ಟೆ ಆಗಿರೋದ್ರಿಂದ ಕೆಲವೊಂದ್ಸಲ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಂಡ್ರೆ ಮೊಟ್ಟೆಯಿಂದ ಮಾಡೋ ಸ್ನಾಕ್ಸ್ ರೆಡಿಯಾಗಿ ಹೋಗುತ್ತೆ. ಇನ್ನು ಯಾರೆಲ್ಲ ಎಗ್ ಲವರ್ಸ್ ಇದ್ದೀರಾ, ಈ ಮಳೆ ಹಾಗೆ ಚಳಿಗೆ ಇದೊಂಥರ ಪರ್ಫೆಕ್ಟ್ ಸ್ನಾಕ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಇನ್ನು ಫ್ರೈ ಮಾಡ್ತಾ ಇದ್ದಾರೆ, ನಮ್ಮ ಸಾಹೇಬ್ರು ಆಲ್ರೆಡಿ ಒಂದೊಂದೇ ಎತ್ಕೊಂಡು ಬಾಯಿಗೆ ಹಾಕೋತಾ ಇದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.